ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ಗೆ ಕಂಟಕವಾದ A14 ಆರೋಪಿ ಪ್ರದೋಷ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್. ಸಾಮಾಜಿಕ ಜಾಲತಾಣಗಳಲ್ಲಿ ಪರವಿರೋಧ ಚರ್ಚೆ. ಪ್ರದೋಷ್ ಫೋಟೋ ಹಾಕಿ ಕೆಟ್ಟದಾಗಿ ಬರೆದು ಪೋಸ್ಟು. ಮಾರಿ ಕಣಿವೆ ರಹಸ್ಯ ಅನ್ನೋ ಫೇಸ್ಬುಕ್ ಖಾತೆಯಲ್ಲಿ ಪ್ರದೋಷ್ ಬಗ್ಗೆ ಪೋಸ್ಟ್ ಮಾಡಿರೋ ಅಡ್ಮಿನ್ಗೆ ನೆಟ್ಟಿಗರಿಂದ ಕ್ಲಾಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್. ಆ ದರ್ಶನ್ಗೆ ಕಂಟಕವಾದ ಆರೋಪಿ ನಂಬರ್ 14 ಪ್ರದೋಷ್. ಸಾಮಾಜಿಕ ಜಾಲತಾಣಗಳಲ್ಲಿ ಪರವಿರೋಧ ಚರ್ಚೆಗಳಾಗ್ತಾ ಇದೆ. ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಾ ಇದ್ದ ಹಾಗೆ ಟ್ರೋಲ್ ಆಗ್ತಾ ಇದ್ದಾನೆ. ಮಾರಿ ಕಣಿವೆ ರಹಸ್ಯ ಅನ್ನೋ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನಿಗೆ ಈಗ ಕಂಟಕ ಆಗಿರೋದು ಅದೇ ಪ್ರಕರಣದ ಮತ್ತೊಬ್ಬ ಆರೋಪಿ ಪ್ರದೋಷ್. ಮಾಫಿ ಸಾಕ್ಷಿ ಅಂತ ಹೇಳಿ ಕೋರ್ಟಿಗೆ ಸರೆಂಡರ್ ಆಗಿದ್ದಾನೆ. ಸಾಕ್ಷಿ ಮತ್ತು ಮಾಫಿ ಸಾಕ್ಷಿ ಎರಡಕ್ಕೂ ವ್ಯತ್ಯಾಸಗಳಿದ್ದಾವೆ. ಸಾಕ್ಷಿ ಒಂದು ಪ್ರಕರಣದ ಸಾಕ್ಷಿ, ಆದರೆ ಮಾಫಿ ಸಾಕ್ಷಿ ಅನ್ನೋದು ತಪ್ಪೊಪ್ಪಿಗೆ. ನಾನು ಏನೇನು ಕಂಡೆ ಅನ್ನೋದನ್ನು ತಪ್ಪೊಪ್ಕೊಂಡು ಆ ಕೃತ್ಯದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದನ್ನು ಸವಿಸ್ತಾರವಾಗಿ ಸ್ಟೇಟ್ಮೆಂಟ್ ಕೊಡೋದೇ ಮಾಫಿ ಸಾಕ್ಷಿ. ಈ ತರಹದ ಮಾಫಿ ಸಾಕ್ಷಿ ಬಂದಿರುವಂಥ ಅನೇಕ ಪ್ರಕರಣಗಳ ಆರೋಪಿಗಳಿಗೆ ಗಲ್ಲು ಶಿಕ್ಷೆಗಳಾಗಿದ್ದಾವೆ, ನೆನಪಿರಲಿ. ರೇಣುಕಾಸ್ವಾಮಿ ಬ್ರೂಟಲ್ ಮರ್ಡರ್ ಪ್ರಕರಣದಲ್ಲೂ ಕೂಡ ನಟ ದರ್ಶನ್ಗೆ ಈ ಪ್ರದೋಷ್ ಎನ್ನುವಂತಹ ವ್ಯಕ್ತಿಯ ಕಂಟಕ ಆದ. ಮಾಫಿ ಸಾಕ್ಷಿ ಯಾವ ಯಾವ ಪ್ರಕರಣದಲ್ಲೆಲ್ಲ ಕಂಡು ಬಂದಿದ್ದಾವೋ ಆ ಎಲ್ಲ ಪ್ರಕರಣಗಳು ಕೂಡ ಜಯಗೊಂಡಿದೆ. ಆ ಪ್ರಕರಣದ ಮುಖ್ಯ ರೂವಾರಿಗಳಿಗೆ ಗಲ್ಲು, ಜೀವಾವಧಿ ಶಿಕ್ಷೆಗಳಂತಹ ದೊಡ್ಡ ದೊಡ್ಡ ಶಿಕ್ಷೆಗಳಾಗಿದ್ದಾವೆ. ಸೊ ಈಗ ನಟ ದರ್ಶನ್ ಫ್ಯಾನ್ಸ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಆದರೆ ಈ ಪ್ರದೋಷ್ ಎನ್ನುವಂತಹ ವ್ಯಕ್ತಿಯ ಫೋಟೋ ಹಾಕ್ಕೊಂಡು ಟ್ರೋಲ್ ಮಾಡಲಾಗ್ತಾ ಇದೆ. ಯಾವಾಗ ಈತ ಮಾಫಿ ಸಾಕ್ಷಿ ಅಂತ ಹೇಳಿ ಕನ್ಸಿಡರ್ ಆದ್ನೋ ಅದಾದ ನಂತರದ ದಿನಗಳಲ್ಲಿ ಈತ ಟ್ರೋಲ್ಗೆ ಗುರಿಯಾಗಿದ್ದಾನೆ. ಒಟ್ಟಾರೆ ಪ್ರದೋಷ್ ಮುಖ ಮಾತ್ರ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಾಪ್ಗಳಲ್ಲಿ ಹಾಟ್ ಕೇಕ್ನಂತೆ ಹರಿದಾಡ್ತಾ ಇದೆ.